ಎಲ್ಲ ನನ್ನ ರಾಜ್ಯ ಮುಖಂಡರುಗಳಿಗೆ ಈ ಒಂದು ಸಮಾವೇಶ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಂತ ವೇದಿಕೆಯ ಮೇಲಿರ್ತಕ್ಕಂಥ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿರುವುದು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿರ್ಬೋದು, ನನ್ನ ಮತಕ್ಷೇತ್ರದ ಅಧ್ಯಕ್ಷ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿರ್ಬೋದು, ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕಾ ಅಧ್ಯಕ್ಷರಿರ್ಬೋದು, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಈ ಒಂದು ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಿದಂತ ನನ್ನ ಬಾದಾಮಿ ಮತಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೆ, ಆಗಮಿಸಿದಂತ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ರೈತ ಬಾಂಧವರಿಗೆ, ಎಲ್ಲ ನನ್ನ ಯುವಕರಿಗೆ, ವಿಶೇಷವಾಗಿ ನನ್ನ ಜಾತ್ಯತೀತ ಜನತಾ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಏನು ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಹಿರಿಯರು ಹಾಗೂ ಸಹೋದರರು ಕೂಡ ಸ್ವಾಗತವನ್ನು ಬಯಸಿ, ಇವತ್ತು ಏನು ನಮ್ಮ ನಾಯಕರಾದಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಜಾತ್ಯತೀತ ಜನತಾ ಪಕ್ಷವನ್ನ ಸಂಘಟಿಸಬೇಕು, 2028ರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರವನ್ನ ರಚನೆ ಮಾಡಬೇಕಂತೇಳಿ ಏನೋ ಅಂತ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈಗಿಂದಲೇ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಬಹುದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಏನು 58 ದಿನಗಳ ಕಾಲ ಸರಿಸುಮಾರು 100 ಕ್ಷೇತ್ರದಲ್ಲಿ ನಿರಂತರವಾಗಿ 2-3 ಕ್ಷೇತ್ರಗಳನ್ನ ಇವತ್ತು ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕರ್ತರ ಸಮಾವೇಶವನ್ನು ಮಾಡಿಕೊಂಡು ಸರಿಸುಮಾರು ಈಗಾಗಲೇ 40-45 ಕ್ಷೇತ್ರಗಳನ್ನ ಸುತ್ತಿ ಇವತ್ತು ಬಾದಾಮಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇವತ್ತು ನಾನು ಪಕ್ಷದ ಪರವಾಗಿ, ಯಾಕಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದು ಅವರಿಗೆ ಅವಶ್ಯಕತೆ ಇದ್ದಿಲ್ಲ, ನಿಮ್ಗೆ ಗೊತ್ತಿರಲಿ. ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದವರು, ಕುಮಾರಸ್ವಾಮಿ ಅವರು ರಾಜ್ಯದ 2 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಇದ್ದವರು ಮಗ. ಇಷ್ಟೊಂದು ಶ್ರಮ ವಹಿಸಿ ಸಂಘಟನೆ ಮಾಡಿ ರಾಜ್ಯವನ್ನ ಸುತ್ತಿ ಆರೋಗ್ಯವನ್ನ ಲೆಕ್ಕಿಸದೆ ಇವತ್ತು ಪಕ್ಷ ಸಂಘಟನೆ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಆದ್ರ ಅವ್ರ ಉದ್ದೇಶ ಏನಿದೆಪ್ಪ ಅಂದ್ರ ಏನು ದೇವೇಗೌಡರು ಹುಟ್ಟು ಹಾಕಿದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಕುಮಾರಸ್ವಾಮಿ ಅವರು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಏನು ಈ ನಾಡಿನ ನೆಲ ಜಲ ಭಾಷೆಯ ವಿಚಾರ ಬಂದಾಗ ಗಟ್ಟಿ ನಿಲವನ್ನು ತಿಳಿದು ಉಳಿಸಿಕೊಂಡು ಬಂದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸಿ ಬೆಳೆಸೋಗೋಸ್ಕರ ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೇನೆ. ಅವರು ಸ್ವಾರ್ಥಕ್ಕಲ್ಲ. ಈಗ ಏನಾದ್ರೂ ಆಗ್ಬೇಕಾಗಿತ್ತಪ್ಪ ರಾಜ್ಯಸಭಾ ಸದಸ್ಯರಾಗಿ ಮನಸ್ಸು ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗ್ಬಹುದು. ಬೇಡ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಗೆ ರಾಜ್ಯವನ್ನು ಸುತ್ತೇನೆ. ಏನು ಪ್ರತಿ ಕ್ಷೇತ್ರದ ಸಮಸ್ಯೆಗಳನ್ನ, ಜನರ ಭಾವನೆಯನ್ನು ಅರ್ಥ ಮಾಡ್ಕೋತೇನೆ. ನನ್ನ ಕಾರ್ಯಕರ್ತರ ಸಮಸ್ಯೆ ಭಾವನೆ ಏನೋ ಮುಖಂಡರ ಸಮಸ್ಯೆಗಳನ್ನ, ಭಾವನೆಗಳನ್ನ ಅರ್ಥ ಮಾಡಿಕೊಂಡು 3 ವರ್ಷ ಇದೆ, ಇನ್ನು ಚುನಾವಣೆ 3 ವರ್ಷ ಇದೆ. ಅವರು ಪಣವನ್ನು ತೊಟ್ಟಿದ್ದಾರೆ. ಏನು ಪಣವಪ್ಪ ಅಂದ್ರ ಏನೋ 2028ರ ಚುನಾವಣೆಯಲ್ಲಿ ಇವತ್ತು ಎನ್ಡಿಎ ಮೈತ್ರಿಕೂಟ ಸರಿಸುಮಾರು 180 ಸೀಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತೇವೆ ಅಂತ ಪಣವನ್ನು ತೊಟ್ಟಿದ್ದಾರೆ. ಇಂಥ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ನನಗನ್ನಿಸ್ತಾ ಇದೆ, ನಾವು ನಮ್ಮ ರಾಜುಗೌಡರು ಮಾತಾಡ್ತಾ ಇದ್ವಿ, ಪಕ್ಷದ ಭವಿಷ್ಯದ ವಿಚಾರ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಏನೋ 2-3 ವರ್ಷಗಳ ಹಿಂದ್ಗಡೆ ಒಂದು ಸಭೆ ಸಮಾರಂಭಕ್ಕೆ ಬರೋದು, ಮತ್ತು ವಾರ 15 ದಿವಸ ಹೋಗ್ಬಿಡೋರು. ನಾವು ಎಷ್ಟೋ ಬಾರಿ ಮಾತನಾಡಿದ್ದೀವಿ,
ಗೌಡ್ರೆ ಹೆಂಗಿದು ಅಂತ ಹೇಳಿ ಈ ವಿಚಾರಪ್ಪ ಕುಮಾರಸ್ವಾಮಿ ಅವರಿಗೆ ಬಿಡುವಿಲ್ಲದ ಕಾರ್ಯ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆಯಪ್ಪ ಅಂದ್ರ ಮನೆ ನಮ್ಮ ಒಂದು ಗುಡ್ಡದ ಒಂದು ಸ್ವಾಮೀಜಿಯವ್ರು ಮಾತನಾಡಿದ್ರು. ತಾವು ಮಾತಾಡ್ತಕ್ಕಂತ ಏನು ಇವತ್ತು ಏನು ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಕ್ಕಂಥ ವಿಡಿಯೋ ನೋಡ್ಕೊಂಡು ಮಾತನಾಡಿದ್ರು. ಅವರು ಎಂತ ಒಂದು ಪ್ರಬುದ್ಧತೆ ಇದೆ ಅವರಲ್ಲಿ. ಇವತ್ತು ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ಅವರ ಚಿಂತನೆಗಳೇನು, ಆಲೋಚನೆಗಳು ಇವತ್ತು ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಸರ್. ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ನಿಮ್ಮಂತ ನಾಯಕರು ಇವತ್ತು ರಾಜ್ಯವನ್ನು ಸುತ್ತಾ ಇದ್ದಾರೆ, ನಾವು ಹೆಮ್ಮೆ ಪಡ್ತಾ ಇದ್ದೀವಿ. 100ಕ್ಕೆ 100 ಹೇಳ್ತೇನೆ. ಇವತ್ತು JDS ನ ಇಡೀ ರಾಜ್ಯದ ಉದ್ದಗಲಕ್ಕಿರ್ತಂತ ಎಲ್ಲ ಮುಖಂಡರು ಕಾರ್ಯಕರ್ತರು ಬಹಳ ಹುರುಪಿನಲ್ಲಿದ್ದೀವಿ. ನಾವು ಬಹಳ ಹುರುಪಿನಲ್ಲಿದ್ದೀವಿ. ಇದೇ ಇವತ್ತು ನಮ್ಮ 2028ರ ಚುನಾವಣೆಗೆ ಬುನಾದಿ ಆಗುತ್ತಂತ ನಾನು ನಿಮ್ಗೆ ಎಲ್ಲರಿಗೂ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಇವತ್ತು ಬದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಕೂಡ ನನ್ನ ಎಲ್ಲ ಮುಖಂಡರಲ್ಲಿ ನಾನು ಕಾರ್ಯಕರ್ತರಲ್ಲಿ ನಾನು ನಿಮಗೆ ಎಷ್ಟು ಕೃತಜ್ಞತೆಗಳು ಕೂಡ ಸಲ್ಲಿಸಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ನೋಡ್ತಾ ಇದ್ದೇವೆ. ನಾನು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸಮಾವೇಶವನ್ನು ಮಾಡ್ಬೇಕಂತ ಯಾರಿಗೂ ಹೇಳಿಲ್ಲ. ನಾ ಯಾವ ಊರಿಗೂ ಕೂಡ ಹೋಗಿಲ್ಲ. ನನ್ನ ಮುಖಂಡರ ಕರೆದು ನಾನು ಏನು ಸಭೆಯನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಬರಬೇಕಂದಾಗ ತಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬದಾಮಿ ಮತಕ್ಷೇತ್ರದಲ್ಲಿ ಪಕ್ಷದ ಶಕ್ತಿಯನ್ನು ತಾವೆಲ್ಲ ತೋರಿಸಿಕೊಟ್ಟಿದ್ದೀರಿ. ನಿಮ್ಗೆ ಎಲ್ಲರಿಗೂ ನಾನು ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಗೊತ್ತಿರಲಿ, ನಾವು ನೀವು ಕುಡ್ಕೊಂಡು 2 ಬಾರಿ ಚುನಾವಣೆಯನ್ನು ಎದುರಿಸಿದೀವಿ. 2018ರಲ್ಲಿ ಮತ್ತು 2023ರಲ್ಲಿ. 2018ರಲ್ಲಿ ನಾವು ನೀವು ಸೇರಿಕೊಂಡು ಬದಾಮಿ ಮತಕ್ಷೇತ್ರದ 110 ಹಳ್ಳಿಗಳು 3 ಪಟ್ಟಣಗಳಿಗೆ ಸರಿಸುಮಾರು 60,000 ಮನೆಗಳಿಗೆ ಭೇಟಿ ಕೊಡೋ ಕೆಲಸ ಮಾಡಿದ್ದೀನಿ. 60,000 ಮನೆಗಳಿಗೆ. ಇದು ನಿರಂತರ 4 ತಿಂಗಳ ಕಾರ್ಯಕ್ರಮ. ಕೊನೆಯ ಗಳಿಗೆ ಒಳಗ ರಾಜಕೀಯ ಬದಲಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾದ. ಸೋತರೂ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಛಲವನ್ನು ಬಿಡಲಿಲ್ಲ. ಮತ್ತೆ 2023ರ ಚುನಾವಣೆಯಲ್ಲಿ ಕೂಡ ನಾವು ಗೆದ್ದೇ ತೀರುವಂತ ಹುರುಪಿನಲ್ಲಿ ಕೂಡ ಇದ್ವಿ. ನಮ್ಮ ನಾಯಕರಂತ ಕುಮಾರಸ್ವಾಮಿ ಅವರು ಸ್ವತಃ ಚುನಾವಣೆ ಮುಗಿದ ನಂತರ ಮಾಯನಮರದಲ್ಲಿ ನಿಮ್ಗೆ ಗೆಲ್ತಿದ್ರಿ ಅಂತೇಳಿ ಸ್ವತಃ ಹಲವಾರು ಬಾರಿ ಜೊತೆ ಮಾತನಾಡಿದ್ರು. ಅದರ ಕೊನೆ ಗಳಿಗೆ ಒಳಗ ನಾವು ಎಷ್ಟೇ ಶ್ರಮ ಪಟ್ಟು ಕೆಲಸ ಮಾಡಿದ್ರು ಕೂಡ ಏನೋ ಒಂದು ರಾಜಕೀಯ ಬದಲಾವಣೆಯಲ್ಲಿ ಏನೋ ಆಗಿರ್ತಕ್ಕಂಥ ಸರ್ಕಾರದ ವೈಫಲ್ಯಗಳ ವಿಚಾರ ಬಂದಾಗ ಇವತ್ತು ಆ ಒಂದು ಸೋಲನ್ನು ಕೂಡ ನಾವು ಅನುಭವಿಸಬೇಕಾದ. ಸೋತರು ಕೂಡ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಧೃತಿ ಗೆಟ್ಟಿಲ್ಲ ಅನ್ನಕ್ಕೆ ಮೊನ್ನೆ ಒಂದು ಲೋಕಸಭಾ ಚುನಾವಣೆ ಇರ್ಬೋದು, ಇವತ್ತಿನ ಸಮಾವೇಶವೇ ಕಾರಣ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಜಿಲ್ಲೆಯಲ್ಲಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಹೆಮ್ಮೆ ಪಡುವ ರೀತಿಯಾಗಿ ಕೆಲಸ ಮಾಡಿದ್ದೀರಿ. ಸ್ವತಃ ಇದನ್ನ ನಾನು ಹೇಳ್ತಾ ಇಲ್ಲ. ಆಯ್ಕೆಯಾದಂತ ಏನು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ NDA ಒಕ್ಕೂಟದ ಅಭ್ಯರ್ಥಿ ಆದಂತ ಗದ್ದಿಗೌಡ ಸಾಹೇಬ್ರೆ ಹಲವಾರು ಸಭೆಯಲ್ಲಿ ಕೂಡ ಹೇಳಿದ್ದುಂಟು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂದ್ರ ಜಿಲ್ಲೆಯಲ್ಲಿ ಅದರಲ್ಲೂ ಬದಾಮಿ ಮತಕ್ಷೇತ್ರದಲ್ಲಿ ಪಕ್ಷದ ಶಕ್ತಿ ಏನಿದೆ ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಆ ಶಕ್ತಿಯನ್ನು ತುಂಬಿದವ್ರು ಯಾರಪ್ಪ ಅಂದ್ರ ನೀವುಗಳಂತ ನಾನೇ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ನೀವುಗಳಂತ ಹೇಳಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರ ಅಪ್ಪ ಗೊತ್ತಿದೆ, ಇವತ್ತಿನ ರಾಜಕಾರಣ ಕಾರ್ಯಕರ್ತರು ಎಷ್ಟೋ ಶ್ರಮ ವಹಿಸಿ ದುಡಿದಿರ್ತಾರ. ಅವರ ಕೆಲಸ ಕಾರ್ಯಗಳು, ಅವರ ಸಮಸ್ಯೆಗಳು, ಎಷ್ಟೇ ಅವಮಾನಗಳನ್ನು ತೆಗೆದುಕೊಂಡಿದ್ದೀರಿ. ಆದ್ರೂ ಕೂಡ ಛಲಬಡದ ರೀತಿಯೊಳಗ ಇವತ್ತು ಏನು ಹನುಮಂತ ಮಾಯನಮರದನ್ನ ನಾವು ಬದಾಮಿ ಮತಕ್ಷೇತ್ರದಲ್ಲಿ MLA ಮಾಡೇ ತೀರ್ಬೇಕಂತೇಳಿ ಪಣವನ್ನು ತೊಟ್ಕೊಂಡು ನೀವೇನು ಗಟ್ಟಿಯಾಗಿ ನಿಂತಿದ್ದೀರಾ. ನಿಮ್ಗೆ ಎಷ್ಟು ಕೃತಜ್ಞತೆ ಕೂಡ ಸಲ್ಲಿಸಿದ್ರ ಕಡಿಮೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ನಾನು ಎಲ್ಲ ಮುಖಂಡರು ಹೇಳ್ತಾ ಇದ್ದೀನಿ, ಒಂದು ಅವಕಾಶ ಬರ್ತಾ ಇದೆ. ಈಗಾಗಲೇ ನಮ್ಮ ನಾಯಕರಾದಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಇರಬಹುದು, ನಮ್ಮ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಇರಬಹುದು, ಇವತ್ತು ಹೇಳ್ತಾ ಇದ್ದಾರ ನೀವು ಕಾರ್ಯಕರ್ತರ ಜೊತೆ ಕೂಡ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ರಿ,
ಪ್ರತಿ ಮನೆ ಹೋಗ್ರಿ, ಮನವರಿಕೆ ಮಾಡ್ರಿ, ನಮಗೊಂದು ಅವಕಾಶವನ್ನು ಮಾಡಿಕೊಡ್ರಿ, ನಮ್ಮ ಕಾರ್ಯಕ್ರಮ ಬಗ್ಗೆ ತಿಳಿ ಹೇಳ್ರಿ. ಇವತ್ತು ಎಲ್ಲರ ಮನವೊಲಿಸೋ ಕೆಲಸ ಮಾಡಿ, ಪಕ್ಷ ಸಂಘಟನೆ ಮಾಡ್ರಿ, ನಿಮ್ಗೆ ಅವಕಾಶ ಬಂದೇ ಬರ್ತಂತ ಇವತ್ತು ನಮಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಈ ಹಿನ್ನೆಲೆ ಒಳಗೆ ನಾನು ಎಲ್ಲ ಮುಖಂಡರು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ಇನ್ನ 3 ವರ್ಷ ಐತೇನು ಸುಮ್ ಕೂಡ ಹೋಗ್ಬೇಡ. ಈ ಬಂದು ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಚುನಾವಣೆಗಳು ಬರ್ತಾ ಇದ್ದಾವ್. ಈಗಿನಿಂದಲೇ ಸಂಘಟನೆ ಪ್ರಾರಂಭ ಆಗ್ಬೇಕು. ನಾ ಹೇಳ್ತಾ ಇರ್ತೀನಿ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ, ನೀವು ನಿಮ್ಮ ಮನೆ ಕೆಲಸ ಬಿಟ್ಟು ಏನು ಉಪವಾಸದಿಂದ ಅಡ್ಡಾಡಿ ಎಲ್ಲ ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀರಿ ನನ್ನ ಪರವಾಗಿ. ನಾನ್ ನಿಮ್ಮ ಈ ಒಂದು ಚುನಾವಣೆ ನಿಮ್ಮ ಪರವಾಗಿ ನಾ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಾವು ಸಂಘಟನೆ ಮಾಡೋಣ. ಬರ್ತಕ್ಕಂತ ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು, ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರಬಹುದು, ಇವತ್ತು 2 ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿ ಮೈತ್ರಿ ಪಕ್ಷ ಜೊತೆಗೂಡಿ ಗೆಲ್ಲೋದರ ಮುಖಾಂತರ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಕೆಲಸ ನಮ್ಮೆಲ್ಲರದು ಆಗ್ಬೇಕಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಮ್ಮ ಮನೆ ಸಭೆಯಲ್ಲಿ ಕೂಡ ಹೇಳಿದೆ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಕೊಡ್ಕೊಂಡು ಗ್ರಾಮ ಪಂಚಾಯತ್ ಚುನಾವಣೆ ಎದುರಿಸ್ರೆ ಪಕ್ಷಕ್ಕೆ ಕೂಡ ಒಂದು ಶಕ್ತಿ ಬರ್ತಂತ ನಾನು ಹೇಳಿದೆ. ಈ ಎಲ್ಲ ವಿಚಾರಗಳಿಗೆ ಇಚ್ಚಿಕೊಂಡು ನಾವಿವತ್ತು ಸಂಘಟನೆ ಮಾಡಬೇಕಾಗಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರ, ಸ್ಥಳೀಯ ಸಂಸ್ಥೆಯ ಚುನಾವಣೆ ಎಷ್ಟೊಂದು ಅವಶ್ಯಕತೆ ಇದ್ದಾವಪ್ಪ ಅಂದ್ರ, ಇವತ್ತು ನಿಮ್ಮ ಎದುರಿಗೆ ನಿಂತ ಹನುಮಂತ ಮಾವಿನ ಮರದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಆಗೋದ್ರ ಮುಖಾಂತರ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ಸದಸ್ಯನಾಗೋದ್ರ ಮುಖಾಂತರ ಜನರ ಮಧ್ಯೆ ಇದ್ಕೊಂಡು ಅವ್ರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿ ಹೋರಾಟ ಮಾಡ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದಿದ್ದೇನೆ. ನನಗೆ ಯಾವುದೂ ರಾಜಕೀಯ ಹಿನ್ನೆಲೆ ಕೂಡ ಇಲ್ಲ. ನನಗೆ ಬಹಳ ದೊಡ್ಡ ಶ್ರೀಮಂತರ ಮಗ ಕೂಡ ಅಲ್ಲ, ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ. ಇವತ್ತು ನಮ್ಮ ಮನೆಗೆ ಬಂದ್ರೆ ಗೊತ್ತಾಗತ್ತೆ, ಸಾಹೇಬ್ರೆ ನಾವ್ ಯಾಕೆ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ. ನಮ್ಮ ಮನೆ ಒಂದು 20 ಮಂದಿ ಮಾತ್ರ ನಮ್ಮ ಮನೆ ತುಂಬಿ ಹೋಗುತ್ತೆ, ಗೊತ್ತಿರಬಹುದು ನಿಮ್ಗೆ. ಯಾಕಪ್ಪ ಅಂದ್ರ ನನ್ನ ಮನೆಗೆ ಬಂದ ನಮ್ಮೆಲ್ಲ ಮುಖಂಡರಿಗೆ ಗೊತ್ತಿದೆ, ನಾ ಬಹಳ ದೊಡ್ಡ ಶ್ರೀಮಂತರ ಮಗ ಕೂಡ ಅಲ್ಲ. ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ಏನಿದೆ ಅಲ್ಲ, ನನ್ನ ಸಾಕಷ್ಟು 100 ಜನ ಸ್ನೇಹಿತರ ಸಹಕಾರ ಏನಿದೆ ಅಲ್ಲ, ಇವತ್ತು ನನ್ನ ಛಲ ಬಿಡದ ರೀತಿಯೊಳಗೆ ಕರೆದುಕೊಂಡು ಹೋಗ್ತಿದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಛಲ ಬಿಡದ ರೀತಿಯೊಳಗೆ ಕರೆದುಕೊಂಡು ಹೋಗ್ತಿದೆ ಅಂತೇಳಿ ನನಗೊಂದು ಅವಕಾಶವನ್ನು ಕೊಡಿಸ್ರಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರ ಬದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಏನು ಇತಿಹಾಸ ಪ್ರಸಿದ್ಧ ಬದಾಮಿ ಮತಕ್ಷೇತ್ರ ಎಷ್ಟೋ ಅಭಿವೃದ್ಧಿಯನ್ನು ಕಾಣಬೇಕಾಗಿತ್ತು. ನಾನು ಬೆಳಗ್ಗೆ ಮಾತನಾಡಿದೆ, ನಿಖಿಲ್ ಕುಮಾರಸ್ವಾಮಿ ಸರ್ ಜೊತೆ ಮಾತನಾಡಿ ಏನು ಸಮಸ್ಯೆಗಳಿದ್ದಾವ ಅಂತ ಹೇಳಿ. ಸರ ಸಮಸ್ಯೆಗಳು 100. ಇವತ್ತು ನಾವು ಒಬ್ಬ ಪುಣ್ಯಾತ್ಮ ನೆನೆಸ್ಕೊಳ್ಬೇಕಾಗತ್ತ. 2018ರ ಚುನಾವಣೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಆ ಭರವಸೆಯನ್ನು ಕೊಡುವ ವಿಚಾರ ಬಂದಾಗ ನಾ ಸೋತ್ರು ಕೂಡ ಆ ವೇಳೆಯಲ್ಲಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಾಸಕರಾದ್ರು. ಶಾಸಕರಾಗಿ ನಾನು ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ಅಂತೇಳಿ ಇವತ್ತಿನವರೆಗೂ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ಅನುದಾನ ಕೊಟ್ಟಂತ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಅವತ್ತು 2019ರ ಬಜೆಟ್ ನಲ್ಲಿ ಬುಕ್ಕ ತಗದ್ ನೋಡ್ರಿ, 560 ಕೋಟಿ ರೂಪಾಯಿ ಕೆರೂರು ನೀರಾವರಿ ಏತ ನೀರಾವರಿ ಯೋಜನೆ ಘೋಷಣೆ ಮಾಡಿ ಅನುದಾನವನ್ನು ಕೊಟ್ಟವರು ಕುಮಾರಸ್ವಾಮಿ ಅವರು. ನಿಮಗೆ ಗೊತ್ತಿರಲಿ, 220 ಕೋಟಿ ರೂಪಾಯಿ ಕೆರೂರು ಮತ್ತು ಬದಾಮಿ ಪಟ್ಟಣಕ್ಕೆ ಕುಡಿಯುವ ನೀರಿನಾಗಿ 2018 ಡಿಸೆಂಬರ್ ನಲ್ಲಿ ಬೆಳಗಾವಿ ಅಧಿವೇಶನ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿ ಅನುಮೋದನೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಇವತ್ತು 700-800 ಕೋಟಿ ರೂಪಾಯಿ ಅನುದಾನ ಬಿಟ್ಟು ಮತ್ತೆ ಯಾವ ಕೆಲಸನೂ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇಲ್ಲಿವರೆಗೆ ಸಮರ್ಪಕವಾಗಿ ಮಾಡ್ಲಿಕ್ಕಾಗಿಲ್ಲ. 100 ಸಮಸ್ಯೆಗಳಿದ್ದಾವೆ. ನಾವೊಂದು ಮಾತು ಹೇಳಿ ಕೂಡ ಬಯಸ್ತೇನೆ. ಸಿದ್ದರಾಮಯ್ಯ ಸಾಗರ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, ನಾ ಈ ಕ್ಷೇತ್ರವನ್ನ ದತ್ತು ತೆಗೆದುಕೊಳ್ತೇನೆ, ನಿಂತ ಅಭ್ಯರ್ಥಿಯನ್ನು ಗೆಲ್ಲಿಸ್ರಿ ಅಂತ ಹೇಳಿದ್ರು. ಸಾಹೇಬ್ರೆ 2 ವರ್ಷ ಆಯ್ತು. ಕೆರೂರು ಏತ ನೀರಾವರಿಗೆ ಏನು ಕುಮಾರಸ್ವಾಮಿ ಅವರು ಅನುದಾನ ಬಿಡುಗಡೆ ಮಾಡಿದ್ರು, ಆ ಯೋಜನೆ ಆ ಅನುದಾನದಲ್ಲಿ ಅಷ್ಟೇ ಮುಗಿದು ಇಲ್ಲಿವರೆಗೆ 1 ರೂಪಾಯಿ ಕೂಡ ಅನುದಾನ 2 ವರ್ಷದಲ್ಲಿ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ. ಆ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಹಲವಾರು ಸಮಸ್ಯೆಗಳ ವಿಚಾರ ಬಂದಾಗ ಇವತ್ತು ನನ್ನ ಗುಳೇಗುಡ್ಡದ ನೇಕಾರ ಬಂಧುಗಳು ಬಂದಿದ್ದಾರೆ. ಹೇಳಿದ್ರೆ ಗುಳೇಗುಡ್ಡದಲ್ಲಿ ಜವಳಿ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ. ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲ,
ನಿಮ್ ಯಾರ ಕೈಯನ್ನು ಕಟ್ಟಿದ್ದಾರ? ಮಾಡ್ರಿ ಜವಳಿ ಪಾರ್ಕು. ನೋಡ್ರಿ, ನೀವು ಮುಳುಗಡೆ ಹಳ್ಳಿಗಳಿಗೆ ಹೋಗ್ರಿ. ನಮ್ಮೆಲ್ಲ ಮುಳುಗಡೆ ಗ್ರಾಮದಿಂದ ಸಾಕಷ್ಟು ನಮ್ಮ ಹಿರಿಯರು ಬಂದಿದ್ದೀರಿ. ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್, ಕಣ್ಣಲ್ಲಿ ನೀರು ಬರ್ತಾ ಇದೆ. 2009-10ರಲ್ಲಿ ಪ್ರವಾಹದಂತ ಮುಳುಗಡೆ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ರು. ಅವತ್ತೇನು ಆ ಪುಣ್ಯಾತ್ಮ ಯಡಿಯೂರಪ್ಪ ನೆನೆಸ್ಬೇಕಾಗತ್ತೆ ನಾನು ಈ ವೇದಿಕೆಯಲ್ಲಿ. ಅವಾಗ ಜಾಗ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟ. ಅದಾದ ನಂತರ 15 ವರ್ಷ ಆದ್ರೂ ಕೂಡ ಒಂದು ಗರ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಮಣ್ಣು ಹಾಕ್ತಾ ಇಲ್ಲ ರೋಡಿಗೆ. ಗೊತ್ತಿರ್ಬೋದು ಎಲ್ಲ ಆಗಮಿಸಿದಂಥವ್ರು. ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಹಳ್ಳಿಗಳನ್ನು ನೋಡ್ಲಾಗಿ. ಎಲ್ಲಿವರೆಗೆ ಅಂದ್ರ, ನಾನು ಕಳೆದ ಚುನಾವಣೆ ಮುಂಚಿತ 10 ದಿವಸ ನಾನು ಪಾದಯಾತ್ರೆ ಮಾಡಿದೆ. ನಮ್ಮ ಅಭಿವೃದ್ಧಿ ಮಾಡು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದ ಉದ್ದಗಲಕ್ಕೆ ಏನಿದೆಪ್ಪ ಅಂದ್ರೆ ಬದಾಮಿ ಅಭಿವೃದ್ಧಿ ಆಗಿದೆ. ಸಿದ್ದರಾಮಯ್ಯ 1200 ಕೋಟಿ ತಂದಿದ್ದಾರೆ. ನಾ ಹೆಚ್ಚೆಚ್ಚಿಗೆ ಬಾ ಅಂತ ಕೂಡ ಹೇಳ್ತೀನಿ ಅವ್ರಿಗೆ. ಈ ವೇದಿಕೆ ಮುಖಾಂತರ ಈಗಿರ್ತಕ್ಕಂಥ ಏನವ್ರ ಮುಖಂಡರು ಶಾಸಕರಿದ್ರು ಕೂಡ ಯಾವ ವೇಳೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಅಂತೇಳಿ ಚರ್ಚೆಗೆ ಕೂಡ ನಿಮ್ಗೆ ಆಹ್ವಾನ ಕೂಡ ತಯಾರಿದ್ದೀನಿ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಅವತ್ತು ನಾನು ಪಾದಯಾತ್ರೆ ಮಾಡಿದಾಗ ಎಷ್ಟು ನೋವು ಅನಿಸ್ತಾ ಇದೆಯಪ್ಪ ಅಂದ್ರ, 10 ಕಡೆ ನಾವು ವಾಸ್ತವ್ಯ ಮಾಡಿದ್ದೆ. ಅಲ್ಲಿ 10 ಕಡೆ ನಾನು ವಾಸ್ತವ್ಯ ಮಾಡಿದ್ದೆ. 7 ಗ್ರಾಮದಲ್ಲಿ ಗೊತ್ತಿರಲಿ ನಿಮಗೆ, 7 ಗ್ರಾಮದಲ್ಲಿ ಒಂದೇ ಒಂದು ಶೌಚಾಲಯ ಇಲ್ಲ, ಒಂದೇ ಒಂದು ಶೌಚಾಲಯ ಇಲ್ಲ. ನಾನೇ ಸ್ವತಃ ಶೌಚಾಲಯಕ್ಕೆಂದು ಹೊರಗಡೆ ಹೋಗ್ತಿದ್ದೆ 7 ಗ್ರಾಮದಲ್ಲಿ. ಎಷ್ಟೊಂದು ನೋವಾಗ್ತಾ ಇದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಇದಿಷ್ಟೊಂದು ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ. ನೀರಾವರಿ ಯೋಜನೆ ವಿಚಾರ ಬಂದಾಗ 15-20 ವರ್ಷ ಆಯ್ತು. ನಾವು ಇವತ್ತು ಮಲಪ್ರಭಾ ಕೆನಾಲ್ ಮುಖಾಂತರ ಕೆರೆಗಳನ್ನು ತುಂಬಿಸ್ತೇವೆ, ಕೆಂದೂರು ಕೆರೆ ತುಂಬಿಸ್ತೇವೆ, ಲೈದ್ಗುಂದಿವರೆಗೆ ನೀರನ್ನು ಹರಿಸ್ತೇವೆ ಅಂತೇಳಿ ಕೆನಾಲ್ ಕೂಡ ಮಾಡಿದೀವಿ. ಇವತ್ತಿನ ನೀರು ನಮ್ಗೆ ಎಲ್ಲಾದ್ರೂ ಕಂಡಿದ್ದೀರಾ ನೀವು? ಮಾಡ್ಬೋದಲ್ಲ? ನಾನು ಮುಖ್ಯಮಂತ್ರಿ ಆಗಿದ್ದೀರಿ, ಈ ಕ್ಷೇತ್ರದ ಜನರ ಋಣ ಇದೆ ನಿಮ್ಮ ಮೇಲೆ, ಮಾಡ್ಬೋದಲ್ಲ ನೀವು? ನಾನು ನಿಮಗೆ ಕೇಳಿ ಕೂಡ ಬಯಸ್ತಾ ಇದ್ದೀನಿ. ಹೋಗ್ರಿ ಶಾಲೆಗಳನ್ನ ನೋಡ್ರಿ, ನಮ್ಮ ಶಾಲೆಗಳನ್ನ. ಇವತ್ತು ಬದಾಮಿ ಮತಕ್ಷೇತ್ರ ಎಲ್ಲ ಶಾಲೆ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ನಾನು ಗೋನ್ಕೊಪ್ಪಕ್ಕೆ ಹೋಗಿದ್ದೆ, ಬಂದಿರ್ಬೇಕು. ನಾನು ಗೋನ್ಕೊಪ್ಪದವ್ರಿಲ್ಲ. ಒಂದು ರೂಮ್ನಲ್ಲಿ 80 ಮಕ್ಕಳು ಕೂಡ್ತಾರೆ, 80 ಮಕ್ಕಳು. ನನ್ನ ಸಿರ್ಬಡಿ ಏನೋ ಬೀನೂರು ತಳಕ್ವಾಡ ಗ್ರಾಮದವ್ರು ಬಂದಿರ್ಬೇಕು. ತಟ್ಟಿ ಕಟ್ಟಿ ಶಾಲೆ ಕಲಿಸ್ತಾರೆ, ನೋಡಿರ್ಬೇಕು ನೀವೆಲ್ಲ. ನೀವೇ ವರದಿ ಮಾಡಿದ್ರಿ, ಪ್ರೆಸ್ ರಿಪೋರ್ಟರ್. ಅಭಿವೃದ್ಧಿ ಅಂದ್ರೆ ನಾನು ಏನಂತ ಕೇಳಿಕ್ ಬಯಸ್ತೇನೆ. ಅಭಿವೃದ್ಧಿ ಅಂದ್ರೆ ಏನಂತ ಕೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮನ್ನ. ಈಗಿರ್ತಕ್ಕಂಥ ಸರ್ಕಾರವನ್ನ ಇವತ್ತು ನೀವು ಗುತ್ತಿಗೆ ಕೊಟ್ಟು ಕಮಿಷನ್ ತೆಗೆದುಕೊಳ್ಳದೆ ಒಂದು ಅಭಿವೃದ್ಧಿನ ನಿಮ್ದು? ಇಲ್ಲಿರ್ತಕ್ಕಂಥ ಶಾಸಕ ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ. ನೀವು ವರ್ಗಾವಣೆ ಮಾಡಿ ದುಡ್ಡನ್ನು ತೆಗೆದುಕೊಳ್ಳೋದ ಒಂದು ಅಭಿವೃದ್ಧಿನ ನಿಮ್ದು? ಇಲ್ಲಿ ಆಡಳಿತ ವಿಚಾರ ಬಂದಾಗ ಬಹಳಷ್ಟು ನೋವಾಗ್ತಾ ಇದೆ. ನಿನ್ನೆ ನಮ್ಮ ಒಂದಿಬ್ಬರು ಸ್ನೇಹಿತರು ಬಂದಿದ್ರು. ನೀವೇನೋ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸರಾಯಿ ಮಾರೋ ವಿಚಾರ ಬಂದಾಗ ನೀವು ಪದೇ ಪದೇ ಮಾತಾಡಬೇಡ್ರಿ, ಅಧಿಕಾರಿಗಳ ಬೆನ್ನ ಎತ್ತಿದ್ದಾರೆ ಅಂತೇಳಿ. ಯಾಕ್ರಿ ಮಾತಾಡಬಾರ್ದು ಅಂತ ನಾವು ವೇದಿಕೆ ಮುಖಾಂತರ ಕೇಳಕ್ ಬಯಸ್ತೇನೆ. ಸರ್ಕಾರದ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಮಾರ್ರಿ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಗುಳೇದಗುಡ್ಡದ PSC ಅವರು ಇಲ್ಲೇ ಇರಬೇಕು. ಕಳೆದ 4-5 ದಿವಸಗಳ ಹಿಂದ್ಗಡೆ ಗುಳೇದಗುಡ್ಡದ 50 ಮಂದಿ ಹೆಣ್ಣುಮಕ್ಕಳು, ಅದರಲ್ಲೂ ಕೂಡ ನನ್ನ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳು ಸೇರಿ 50 ಮಂದಿ ಹೆಣ್ಣು ಮಕ್ಕಳು ಬಂದು ಗುಳೇದಗುಡ್ಡ ಪೊಲೀಸ್ ಸ್ಟೇಷನ್ದಲ್ಲಿ ಸ್ಟ್ರೈಕ್ ಅನ್ನು ಕೂತಿದ್ರು. ಸರಾಯಿ ಮಾರ್ತಾ ಇದ್ದಲ್ಲ, ನಮ್ಮ ಓಣಿಯಲ್ಲಿ ಬಂದ್ ಮಾಡ್ರಿ ಅಂತೇಳಿ. ಪ್ರತಿ ಗ್ರಾಮದಲ್ಲಿ ಸರಾಯಿ ಅಡ್ಡಗಳು ಪ್ರಾರಂಭ ಆಗಿದ್ದಾವೆ. ಈಗ ಇದು ನಿಮ್ಮ ಆಡಳಿತ ವೈಖರಿನ? ಗುತ್ತಿಗೆದಾರರ ವಿಚಾರ ಮಾಡ್ರಿ, ನಿಮಗೆ ಗೊತ್ತಿರಲಿ. ಮೊನ್ನೆ ಒಬ್ಬ ನಾವು ಗುತ್ತಿಗೆದಾರ ಕೇಳಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರ, ಇವ್ರು ಹಿಂದಿನ ಸರ್ಕಾರ ಕೇಳಿದ್ರು 48% ಸರ್ಕಾರ, 48% ಸರ್ಕಾರ ಅಂತೇಳಿ. ಈ ಕಾಂಗ್ರೆಸ್ ಮುಖಂಡರು ಹೇಳ್ತಾರ 60% ಬಂದಿದೆ ಅಂತೇಳಿ. 60% ಗುತ್ತಿಗೆದಲ್ಲಿ 60% ಕಮಿಷನ್ ತೆಗೆದುಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ. ನಾ ಇನ್ನೂ ಬಹಳಷ್ಟು ಮಾತಾಡ್ಬೋದು, ನಮ್ಮ ಮುಖಂಡರು ಮಾತಲ್ಲಿ. ಯಾಕಪ್ಪ ಅಂದ್ರ ಇವತ್ತು ನಾನು ಹೇಳಿದೆ, ಸಿದ್ದರಾಮಯ್ಯ ವಿಚಾರ ಬಂದ ಬಹಳ ಗೌರವ ಇಟ್ಕೊಂಡವ್ರು ನಾವು. ನನ್ನ ರಾಜಕಾರಣ ಜನತಾದಳ ಮುಖಾಂತರ ಪ್ರಾರಂಭ ಆದ್ರೂ ಕೂಡ ನಾನು ಅಹಿಂದ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆ ಎಲ್ಲ ಸಮಾಜ ಜೊತೆ ಅನ್ಯೋನ್ಯತೆ ಅಂತ ಬೆಳೆದುಕೊಂಡು ಬಂದವನು.
ನನಗೆ ಜಾತಿ ಗೊತ್ತಿಲ್ಲ, ಹನುಮಂತ ನಿಮಗೆ ಗೊತ್ತಿರಲಿ. ಒಂದೇ ಚುನಾವಣೆ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಸಮಾಜದಲ್ಲಿ ಯಾರಾದ್ರು ಬೈದ್ರ, ನನ್ನ ಸಮಾಜದ ಹಿರಿಯರು ಸಭೆ ಮಾಡಕ್ ಜಾಗ ಕೊಟ್ಟಿಲ್ಲ ಬಾದಾಮಿಯಲ್ಲಿ, ನಿಮಗೆ ಗೊತ್ತಿರಲಿಲ್ಲ. ಒಂದೇ ಚುನಾವಣೆಯಲ್ಲಿ ಬೇರೆ ಬೇರೆ ಸಮಾಜದ ಸಣ್ಣ ಸಣ್ಣ ಸಮಾಜದ ಬಂಧುಗಳು, ಎಲ್ಲ ಸಮಾಜದ ಬಂಧುಗಳನ್ನ ಬೆಳೆಸ್ತಾ ಇದ್ದಾರ. ಆದ್ರೆ ಮೊನ್ನೆ ಚುನಾವಣೆಯಲ್ಲಿ ಸ್ವತಃ ಅವ್ರು ಬಂದು ನಮ್ಮ ವಿದ್ಯಾಪ ಬೆಳೀತಾ ಇದ್ದೀವಿ ಅಂತ ನಿನ್ ಜೊತೆ ಇರ್ತೀವಿ ಅಂತೇಳಿ ಬಹಳ ಅಭಿಮಾನದಿಂದ ಮತ್ತೆ ನನ್ನ ಬೆಳೆಸೋ ಕೆಲಸ ಅವರು ಕೂಡ ಮಾಡಿದ್ದಾರೆ ಅಂತ ನಾನೇ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಈ ಹಿನ್ನೆಲೆ ಒಳಗ ನನ್ನ ಎಲ್ಲ ಮುಖಂಡರು, ಕಾರ್ಯಕರ್ತರು, ನಾ ಇನ್ನೂ ಬಹಳಷ್ಟು ಮಾತಾಡ್ಬೇಕಂತ ವಿಚಾರಿತ ಟೈಮ್ ಕೂಡ ಭಾಳ ಇದೆ. ನಮ್ಮೆಲ್ಲ ಮುಖಂಡರು ಮಾತಾಡಬೇಕು. ಆ ಹಿನ್ನೆಲೆ ಒಳಗ ನಾನೆಲ್ಲ ಮುಖಂಡರು, ಕಾರ್ಯಕರ್ತರೆಲ್ಲ ಕಳಕಳೆ ವಿನಂತಿಯನ್ನು ಮಾಡ್ಕೋತೇನೆ, ನಮ್ಮ ಸಂಘಟನೆ ಈಗಿಂದ ಪ್ರಾರಂಭ ಆಗಲಿ. ನಾನು ನಿಖಿಲ್ ಕುಮಾರಸ್ವಾಮಿ ಸರ್ಗೆ ನಾ ಮಾತು ಕೊಡ್ತಾ ಇದ್ದೀನಿ. ರಾಜುಗೌಡ್ರು ಹೇಳಿದ್ದಾರೆ, ನಾವು 1 ಲಕ್ಷ ನಾನು ಸದಸ್ಯತ್ವ ನೋಂದಣಿ ಮಾಡಿಸ್ತೇನೆ ಅಂತೇಳಿ. ಅವರಿಗೆ ನಮ್ಗೆ ಕಾಂಪಿಟೇಷನ್ ಆಗ್ಬೇಕು, ನಿಮ್ಗೆ ತಲೆ ಗೊತ್ತಿರಲಿ. ಇವತ್ತು ನನ್ನ ಮುಖಂಡರು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನಿ ಮಗ, ನಿಮ್ಮ ಸಹೋದರ ಹನುಮಂತ ಮಾವಿನ ಮರದ ಬಾದಾಮಿ ಮತಕ್ಷೇತ್ರದಲ್ಲಿ ಶಾಸಕ ಆಗಬೇಕಾಗಿತ್ತಪ್ಪ ಅಂದ್ರ 1 ಲಕ್ಷ ಜನ ನೀವು ಸದಸ್ಯತ್ವ ಮಾಡಿಸ್ಬೇಕಂತ ನಿಮ್ಮ ಕಳಕಳಿಯನ್ನ ವಿನಂತಿ ಮಾಡ್ಕೋತೀನಿ. ಈ ಪ್ರಕ್ರಿಯೆಗೆ ಚಾಲನೆ ಕೊಡೋಣ. ಬರ್ತೇನೆ, ನಾ ಎಲ್ಲ ಗ್ರಾಮಗಳಿಗೆ ಬರ್ತೇನೆ, ಎಲ್ಲ ಪಂಚಾಯತ್ಗಳಿಗೆ ಬರ್ತೇನೆ, ನಿಮ್ ಜೊತೆ ಇರ್ತೇನೆ. ಮನೆಗೆ ಹೋಗೋಣ. ನಾವೊಂದು ಏನೋ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳ ಯೋಜನೆಗಳನ್ನು ಏನು ಕೊಟ್ಟಿದ್ದಾರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಅಧಿಕಾರಾವಧಿಯಲ್ಲಿ ಅಂತೇಳಿ ಮನೆ ತಲುಪಿಸೋಣ. ನಾವು ಏನು ಮಾಡ್ತೀವಿ ಅಂತೇಳಿ ಪ್ರತಿ ಮನೆಗೆ ಹೋಗಿ ಹೇಳೋಣ. ನಮ್ಮ ಪಕ್ಷದ ಸದಸ್ಯರಾಗಿರಿ, ನಮ್ಗೆ ಆಶೀರ್ವಾದ ಮಾಡ್ರಿ, ನಮ್ಮ ಜೊತೆ ಇರ್ರಿ ಅಂತೇಳಿ ವಿನಂತಿ ಮಾಡ್ಕೊಂಡು ಅವ್ರ ಸದಸ್ಯರನ್ನ ಮಾಡ್ಕೊಂಡ್ ಬರೋಣ. ಆ ಕೆಲಸ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಮಾಡ್ಬೇಕಂತ ನಿಮ್ಮಲ್ಲಿ ಕಳಕಳೆಯ ವಿನಂತಿ ನಾನು ಮಾಡಿಕೊಂಡು, ಇವತ್ತೇನೋ ಸಂಘಟನೆ ಹಿತದೃಷ್ಟಿಯಿಂದ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು, ನಗರ ಘಟಕದ ಅಧ್ಯಕ್ಷರು ಕೂಡ ಬದಲಾವಣೆ ಮಾಡ್ಬೇಕಂತೇಳಿ ನಮ್ಮ ರಾಜ್ಯ ನಾಯಕರ ಒಪ್ಪಿಗೆಯನ್ನು ತೆಗೆದುಕೊಂಡು ನಮ್ಮ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿಕೊಂಡು ಅವರನ್ನು ಕೂಡ ಬದಲಾವಣೆ ಮಾಡಿ ಅವ್ರನ್ನ ಸಂಘಟನೆಗೆ ಅಣಿ ಮಾಡಿಕೊಡ್ತಾ ಇದ್ದೀವಿ. ಅವರ ಪದಗ್ರಹಣ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ. ಹೀಗಾಗಿ ಸಂಘಟನೆಯ ದೃಷ್ಟಿಯಿಂದ ಈಗಿನಿಂದ ನಮ್ಮೆಲ್ಲರ ಕೆಲಸ ಪ್ರಾರಂಭ ಆಗ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಸಮಾವೇಶಕ್ಕೆ ಬಂದು ನಮ್ಮ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಮಗೊಂದು ಬಹಳ ದೊಡ್ಡ ಶಕ್ತಿಯನ್ನು ತುಂಬಿ, ಹುರುಪನ್ನು ತುಂಬಿ ಸದಾ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ, ನನ್ನ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಸ್ವಾಗತ ಕೋರಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ವ್ಯಕ್ತಿ ನಡಿಬೇಕಾದ್ರ ಮುಳ್ಳು ಚುಚ್ಚಿದ ಮುಳ್ಳು ನೆನಪಿಗೆ ಬರುತ್ತ. ಆ ಮುಳ್ಳು ತೆಗೆದಾಗ